ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿ ಹೇಗಿದೆ ಗಮನಿಸೋಣ. ಮೊದಲಿಗೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ರವಿ, ಬುಧ, ಗುರು, ಶುಕ್ರರಿದ್ದಾರೆ ಅಲ್ಲಿ. ಇನ್ನು ಮಿಥುನ ರಾಶಿಯಲ್ಲಿ ಚಂದ್ರ ಹಾಗೂ ಮಾಂದಿಯರು ಒಟ್ಟಾಗಿದ್ದಾರೆ. ಮಾಂದಿ ಉದಯ ಆಗಿದೆ ಮಿಥುನ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇರುತ್ತದೆ. ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲೇ ಒಂದು ಭಯ ಉಂಟಾಗ್ಬಿಡೋ ಸಾಧ್ಯತೆ ಇದೆ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ಕಿರಿಕಿರಿ ಆಗೋ ಸಾಧ್ಯತೆ, ಆಗಂತುಕವಾಗಿ ಬರ್ತಕ್ಕಂಥ ತೊಡಕುಗಳು ಅಚಾನಕ್ಕಾಗಿ ಬಂದುಬಿಡುತ್ತೆ. ಆ ಥರದ ತೊಡಕುಗಳನ್ನ ಸೂಚಿಸ್ತಾ ಇದೆ ಈ ದಿವಸ. ಕೆಲಸದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಸ್ವಲ್ಪ ವೀಕ್. ಇದರ ನಿವಾರಣೆಗೆ ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ದ್ವಿತೀಯದಲ್ಲಿ ಚಂದ್ರ ಮಾಂದಿ ಇದ್ದರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಸ್ತ್ರೀಯರಿಗೆ ಮನಸ್ತಾಪಗಳು ಬರುತ್ತೆ. ಕುಟುಂಬದಲ್ಲಿ ಕಷ್ಟ ಆಗುತ್ತೆ ಇನ್ನೊಬ್ಬರನ್ನ ಎದುರಿಸೋದು. ಹಾಗಾಗಿಬಿಡುತ್ತೆ. ಏನು ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಭಯ ಶುರುವಾಗುತ್ತೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕ್ಲಿಷ್ಟವಾಗುತ್ತೆ. ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಕೆಲಸದಲ್ಲಿ ಮಾತ್ರ ನಿರಾಳತೆ ಇದೆ, ಅನುಕೂಲ ಇದೆ. ಯೋಚನೆ ಮಾಡೋದು ಬೇಡ. ಕೆಲಸದ ಸಮಯ ಹೆಚ್ಚು ಕೆಲಸ ಮಾಡಿ. ಈ ಬೇರೆ ಬೇರೆ ಚಟುವಟಿಕೆಯನ್ನು ಪಕ್ಕಕ್ಕಿಟ್ಬಿಡಿ. ಈ ದಿವಸ ನೀವು ಪ್ರಾರ್ಥನೆಗೆ ನೋಡಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಏರುಪೇರು ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತೆ. ಜೊತೆಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡವೇ ಇದೆ. ಆಪ್ತರಿಂದಲೇ ತೊಂದರೆ ಆಗ್ತಕ್ಕಂಥದ್ದು, ಆಪ್ತರಿಂದಲೇ ಹೆಚ್ಚಿನ ಹೊರೆ ಬರ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಮನಸ್ಸಿಗೆ ಬೇಸರ ಆಗುತ್ತೆ. ಇದರ ನಿವಾರಣೆಗೆ ನೀವು ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ಲಾಭದಾಯಕವಾಗಿದೆ. ಈ ದಿವಸ ವ್ಯಯವೂ ಇದೆ. ಆರೋಗ್ಯ ನಿಮಿತ್ತ ವ್ಯಯ, ಉಳಿದ ಹಾಗೆ ಸ್ವಲ್ಪ ವ್ಯವಹಾರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಹೊಸ ಕೆಲಸಗಳಿಗೆ ಅವಕಾಶ ಆಗ್ತಕ್ಕಂಥದ್ದು, ಕೆಲಸಗಳಲ್ಲಿ ಶ್ರದ್ಧೆ ಹೆಚ್ಚಾಗೋದು, ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದೆ. ಲಾಭದ ದಿನ ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ತಂದೆ ಮಕ್ಕಳಲ್ಲೂ ಒಂದು ಸಾಮರಸ್ಯ ಏರ್ಪಾಡಾಗುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಯಾವುದೋ ಒಂದು ಪೂಜೆ ಪುನಸ್ಕಾರ ಹೀಗೆ ಇಂಥವುಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಅದರಲ್ಲಿ ಮನಸ್ಸು ಸಮಾಧಾನಗೊಳ್ಳೋದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಚಂದ್ರ ಮಾಂದಿಯರಿದ್ದಾರೆ. ಲಾಭ ಇದೆ. ಲಾಭದ ನಂತರ ಕಿತ್ತಾಟ ಇದೆ. ಎರಡನ್ನೂ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಕೆಲಸದಲ್ಲಿ ಕಿರಿಕಿರಿ ಆಗುತ್ತೆ. ಸ್ತ್ರೀಯರಿಗೆ ಒತ್ತಡ ಅಂದರೆ ಮಾನಸಿಕ ಒತ್ತಡ ಏರ್ಪಾಡಾಗುತ್ತೆ. ಸ್ವಲ್ಪ ಬಲ ಬೇಕು. ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದ್ರ ಜೊತೆಗೆ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದನ್ನು ಹೇಳ್ಕೊಳ್ಳಿ. ಆವಾಗ ಸ್ವಲ್ಪ ಶಕ್ತಿ ಬರುತ್ತೆ ನಿಮಗೆ. ಇದ್ರ ಜೊತೆಗೆ ಈ ಸಾಲ ಬಾಧೆ, ಶತ್ರುಗಳ ಬಾಧೆ ಇದೆಲ್ಲ ನಿವಾರಣೆ ಆಗುತ್ತೆ. ಆತಂಕ ಬೇಡ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.